ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಮೇಲೆ ಊರಿಗೆ ವಾಪಸ್ ಆದ್ವಿ. ಮೌಲ್ಯ ತರಳೆಗಳು ನನಗೆ ಹಿಡಿಸ್ತಿತ್ತು. ಅವಳ ಮುಖ ನೋಡ್ದೆ ನನ್ನ ದಿನ ಶುರು ಆಗ್ತಿರ್ಲಿಲ್ಲ. ಅವಳು ಮುಚ್ಚಿಗದೆ ನನ್ನ ನೈಟ್ ಎಂಡ್ ಆಗ್ತಿರ್ಲಿಲ್ಲ ಎಂದು ಖುಷಿಯಾಗಿ ಕತೆ ಹೇಳಿದವನು. ಆದರೆ ಅವತ್ತೊಂದಿನ ಮನೆಗೆ ಬಂದ ಮೌಲ್ಯ ನನ್ನ ಕೈಯಲ್ಲಿ ಮೋಸದಿಂದ ಒಂದು ಪೇಪರ್ಗೆ ಸೈನ್ ಮಾಡಿಸ್ಕೊಳ್ತಾಳೆ. ಅದು ಅಬೋಷನ್ ಪೇಪರ್ ಆಗಿರುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ನಾನು ಎಂದು ಕೈಯಲ್ಲಿದ್ದ ಗ್ಲಾಸ್ನ ಹಿಸುಕಿ ಚೂರು ಮಾಡಿದ್ದ ಋಷಿ. ಏನಾಯ್ತು ಬೇಬಿ ಎಂದು ಟಿ.ಬಿ ಕೇಳುವಾಗ ನನಗೆ ಯಾರೋ ಒಬ್ಬರು ಕಾಲ್ ಮಾಡಿದ್ರು. ಈ ರೀತಿ ಅಬೋಷನ್ ಮಾಡಿಸು ಡಾಕ್ಟರ್ನ ನಿಮ್ಮ ಹೆಂಡತಿ ಮೀಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಂಬೋಕ್ಕಾಗಲಿಲ್ಲ. ಮೌಲ್ಯ ಬಳಿ ಹೇಗೆ ಇದೆಲ್ಲ ಕೇಳೋದು ಅಂತ ಟೆನ್ಷನ್ ಆಯಿತು. ನನ್ನ ಮನೆಗೆ ಹೋದಾಗ ಡ್ಯಾಡಿ ಮಮ್ಮಿ ಬಳಿ ಮೌಲ್ಯ ಆ ದಿನ ಅವ್ರ ಫ್ರೆಂಡ್ಸ್ ಬಂದಾಗ ಇಂಡೀಸೆಂಟಾಗಿ ನಡ್ಕೊಂಡಿದ್ದು ಹೇಳಿದ್ರು. ಡ್ಯಾಡಿ ಫ್ರೆಂಡ್ಸ್ ಬಂದಾಗ ಅವರು ಅವಳನ್ನು ಮಾತಾಡ್ಸಿದ್ರು. ಅವಳು ಕೇರ್ ಮಾಡಲಿಲ್ಲ. ನಾನೇ ಪರಿಚಯ ಮಾಡ್ಸೋಕೆ ನೋಡಿದ್ರು ಅವಳು ನನ್ನ ಮಾತು ಕೇಳಿಸ್ಲೇ ಇಲ್ಲ ಅನ್ನೋ ಹಾಗೆ ಮಾಲಿಂದ ಪರ್ಚೇಸ್ ಮಾಡ್ತಂದಿದ್ದ ಬಟ್ಟೆಗಳನ್ನು ಹಾಕಿ ಬಂದು ವಿಭಾ ಬಳಿ ಹೋಗಿ ಜೋರಾಗಿ ಹೇಗಿದೆ ಅಂತ ಮ್ಯಾನಸ್ ಇಲ್ಲದ ಹಾಗೆ ನಡ್ಕೊಂಡ್ಲು ಅಂತ ಹೇಳಿದ್ರು. ವೇಟಿಂಗ್ ಮಾಡ್ತಿದ್ರು ಲೌಡ್ ಸ್ಪೀಕರ್ ಇಟ್ಟು ಆ ಬೋನ ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ಲು ಅಂತಾನು ಹೇಳಿದ್ರು. ಮಮ್ಮಿ ಅದಕ್ಕೆ ಅವಳು ಚಿಕ್ಕವಳು ಏನೋ ಗೊತ್ತಾಗಲ್ಲ ಬಿಡಿ ಅಂತ ಸಮಾಧಾನ ಬೇರೆ ಮಾಡಿದ್ರು. ನನಗೆ ಅವತ್ತು ಅವಳ ಜೊತೆಗೆ ಏನೊಂದು ಕೇಳೋಕ್ಕೂ ಇಷ್ಟ ಆಗ್ತಿಲ್ಲ. ಆದರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳ ಇಲ್ವಾ ಅದು ಸಹ ನನಗೆ ಅವಳು ಹೇಳಿಲ್ಲ. ಅವಳ ಬಳಿ ಅಬೋಷನ್ ಬಗ್ಗೆ ಹೇಗೆ ಮಾತಾಡೋದು ಅಂತ ಚಿಂತೆ ಮಾಡಿದೆ. ಡ್ಯಾಡಿ ಮಮ್ಮಿ ಇಬ್ಬರು ಬಿಸ್ನೆಸ್ ಟ್ರಿಪ್ ಅಂತ ಹೊರಟಿದ್ರು. ಅಲ್ಲೇ ಫ್ರೆಂಡ್ ಮಗನೊಬ್ಬ ಇದ್ದಾನೆ, ವಿಭಾನ ಮೀಟ್ ಮಾಡಿಸ್ಬೇಕು ಅಂತಾನು ಹೇಳಿದ್ರು. ನನಗೂ ಮೌಲ್ಯ ಕೊಡ್ತಾ ಇದ್ದ ಕಾಟ ಅವ್ರಿಗೆ ಬೇಜಾರು ತರಿಸಿದೆ ಅಂತ ನಮ್ಮಮ್ಮ ಪ್ರೈವೇಟಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಮೌಲ್ಯ ಮಾತ್ರ ಅವ್ರು ಹೋಗ್ತಿದ್ರು ಒಂದು ಮಾತು ಯಾಕೆ ಏನು ಎತ್ತ ವಿಚಾರಿಸ್ದೆ ಈಚೆ ಹೋಗಿದ್ಲು. ಅವಳಿಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ಅವಳು ಬರಲಿಲ್ಲ. ಕಾಲ್ ಮಾಡಿದೆ, ಪಿಕ್ ಮಾಡಿದ್ಲು. ಅವರಿಗೆ ಫ್ಲೈಟ್ ಇದೆ ಬೇಗ ಬಾ ಅಂದೆ. ಸೊ ನಾನೇನು ಪೈಲಟ್ ಅಲ್ಲ ತಾನೇ, ಹೋಗಲಿ ಬಿಡು ಋಷಿ ಅಂತ ಕಾಲ್ ಕಟ್ ಮಾಡಿದ್ಲು. ಸಿಟ್ಟು ಬಂತು, ಆದರೂ ತಡ್ಕೊಂಡೆ. ಡ್ಯಾಡಿ ಮಮ್ಮಿ ಅಕ್ಕ ಬೇಜಾರಲ್ಲೇ ಹೋದರು. ಅವಳ ಜೊತೆಗೆ ಆ ರಾತ್ರಿ ಏನೂ ಮಾತಾಡದೆ ಮಲಗಿಬಿಟ್ಟೆ. ಅವಳು ಅಷ್ಟೇ ಬ್ಯುಸಿ ಇದ್ಲು. ಮಮ್ಮಿ ಡ್ಯಾಡಿ ಹೋದ್ರಾ ಅಂತಾನೂ ಕೇಳಲಿಲ್ಲ, ಸುಮ್ಮನಾದೆ. ಹಾಗೆ ಮಾರನೇ ದಿವಸ ಮೌಲ್ಯ ನಾನು ಸರಿತಾ ಆಂಟಿ ಜೊತೆಗೆ ಟ್ರಿಪ್ ಹೋಗ್ತಾ ಇದ್ದೀನಿ ಅಂದ್ಲು. ನನಗೆ ತಲೆ ಕೆಡ್ತು. ಎಲ್ಲಿಗೂ ಹೋಗಬೇಡ ಅಂದೆ. ನಾನು ಹೋಗೋಕ್ಕೆ ನಿನ್ನ ಪರ್ಮಿಷನ್ ಬೇಕಿಲ್ಲ, ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ನೀನು ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಇನ್ಫಾರ್ಮ್ ಮಾಡ್ತಿದ್ದೀನಿ ಎಂದವಳು ತಲೆ ತಿರುಗಿ ಋಷಿ ಎಂದು ಮಂಚದ ಮೇಲೆ ಕುಳಿತಳು. ಏನಾಯಿತು ಮೌಲ್ಯ ಅಂತ ಕಾಳಜಿಯಿಂದ ಕೇಳಿದೆ. ಯಾಕೋ ಸಮಾಧಾನ ಇಲ್ಲ, ತಲೆ ತಿರುಗ್ತಿದೆ ಅಂದ್ಲು. ಹಾಗೇನಿಲ್ಲ, ಈಗ ಆರಾಮಾಗಿ ಅನ್ನಿಸ್ತಿದೆ, ನಾನು ಹೊರಡ್ತೀನಿ ಎಂದು ಮತ್ತೆ ಹೊರಟವಳ ಮಾತುಗಳು ಯಾಕೋ ವಿಚಿತ್ರ ಅನ್ನಿಸ್ತು. ಮೌಲ್ಯ ಎಂದು ತಡೆದೆ. ಏನು ಋಷಿ ಎನ್ನುವಾಗಲೇ ಅವಳಿಗೆ ವಾಮಿಟ್ ಆಯಿತು. ಮೌಲ್ಯ ಏನಾಗ್ತದೆ ಇರು ಡಾಕ್ಟರ್ನ ಕರೆಸ್ತೀನಿ ಅಂತ ಮೊಬೈಲ್ ಹಿಡಿದು ಕೂಡಲೇ ಬೇಡ ಬೇಡ ಅಂತ ಓಡೋಡಿ ಬಂದ್ಲು. ಆದರೂ ಸುಸ್ತಾಗಿ ಗೊತ್ತು ಎಲ್ಲದಕ್ಕೂ ಡಾಕ್ಟರ್ ಬೇಕಾಗಲ್ಲ ಋಷಿ ಅಂದ್ಲು. ಅಷ್ಟರಲ್ಲಿ ನಮ್ಮ ಮನೆಯ ಕೆಲಸದ ಹುಡುಗಿ ವೇದಿಕಾ ಕಡೆಯವರು ಅವಳನ್ನು ನೋಡೋಕೆ ಬಂದಿದ್ರು. ಅವರು ಹೆರಿಗೆ ಮಾಡಿಸಿ ಅಭ್ಯಾಸ ಇದ್ದವರೇ ಆಗಿದ್ದ ಕಾರಣ ಬಂದವರೇ ಅವಳು ಕೈ ನಾಡಿ ನೋಡಿ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಕೇಳಿ ಖುಷಿ ಆಯಿತು. ಆದರೆ ಮೌಲ್ಯ ಒಪ್ಪೋಕ್ಕೆ ರೆಡಿ ಇರಲಿಲ್ಲ. ಏನಿಲ್ಲ, ಆ ರೀತಿ ಏನೂ ಆಗಿಲ್ಲ, ನೀವು ಮಾಡಿದ ಅಡುಗೆ ತಿಂದು ವಾಮಿಟ್ ಆಗಿದೆ, ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಕಲೀರಿ ಎಂದು ಅವ್ರ ಮೇಲೆ ದಬಾಳಿಕೆ ನಡೆಸುವಾಗ ಅನುಮಾನ ಬಂತು. ವೈದ್ಯರನ್ನು ಕರೆಸ್ದೆ. ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಅವಳಿಗೆ 2 ತಿಂಗಳು ಆಲ್ಮೋಸ್ಟ್ ಮುಗೀತಿದೆ ಅಂತ ಹೇಳಿ ಆಸ್ಪತ್ರೆಗೆ ಬನ್ನಿ ಚೆಕಪ್ ಮಾಡಿ ಮೆಡಿಸಿನ್ ಕೊಡ್ತೀನಿ ಅಂತ ಹೋದರು. ಈ ಖುಷಿಯಲ್ಲಿ ಯಾರು ನನ್ನ ಹೆಂಡತಿ ಅಂತ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ ಅಂತ ಆ ಕಾಲ್ ಬಗ್ಗೆ ಮರ್ತೇ ಬಿಟ್ಟೆ. ಅವಳು ಕೆನ್ನೆಗೆ ಮುತ್ತಿಟ್ಟು ಐ ಲವ್ ಯು ಮೌಲ್ಯ ಅಂತೂ ಇಂತೂ ನನ್ನ ಚುಕ್ಕಿ ವಾಪಸ್ ಬರ್ತಿದ್ದಾಳೆ. ಐ ವಿಶ್ ಅವಳು ಬೇಗ ಆರೋಗ್ಯವಾಗಿ ನಮ್ಮ ಮನೆ ಸೇರಲಿ ಅಂತ ಖುಷಿಪಟ್ಟೆ. ಆದರೆ ಮೌಲ್ಯ ಮುಖದಲ್ಲಿ ಅಷ್ಟು ಖುಷಿ ಇರಲಿಲ್ಲ. ನಾನು ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದೆ. ಅವರು ನಿನ್ನೆ ಅಷ್ಟೇ ಹೋದ್ವಿ ಛೇ ಅಂತ ಬೇಸರ ಮಾಡಿಕೊಂಡ್ರು. ಮುಂದಿನ ತಿಂಗಳು ಬರ್ತೀವಿ ಅಂತಲೂ ಹೇಳಿದ್ರು. ಅವಳನ್ನು ಹುಷಾರಾಗಿ ನೋಡ್ಕೋ, ದಿನ ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡಿಸು ಅಂತೆಲ್ಲ ಹೇಳಿ ಖುಷಿಪಟ್ಟರು. ನಾನಂತೂ ನನ್ನ ಚುಕ್ಕಿಗೆ ಕಾಯ್ತಾ ದಿನಗಳನ್ನು ಲೆಕ್ಕ ಹಾಕೋಕ್ಕೆ ಶುರು ಮಾಡಿದ್ದೆ. ಮೌಲ್ಯನ ಮನೆಯ ಕೆಲಸಗಾರರು ತುಂಬ ಕಾಳಜಿ ಮಾಡ್ತಿದ್ರು. ಅಮ್ಮ ಕೂಡ ಫೋನ್ ಮಾಡಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನೋಡಿ ತಿಂಡಿ ಊಟ ಕೊಡೋಕೆ ಹೇಳ್ತಿದ್ರು. ಆದರೆ ಮೌಲ್ಯ ತೀರಾ ಕಿತಾಪತಿ ಮಾಡೋಕ್ಕೆ ಶುರು ಮಾಡೋಳು. ಬೇಕೆಂದೇ ಮೆಟ್ಲು ರಭಸವಾಗಿ ಇಳಿಯೋದು, ಯಾರಾದರೂ ಬಂದಿದ್ದಾಗಲೇ ಮಿನಿ ಶಾರ್ಟ್ಸ್ ಹಾಕಿ ಓಡಾಡೋದು, ಅವ್ರು ಪ್ರಶ್ನೆ ಮಾಡಿದ್ರೆ ಮುಖಕ್ಕೆ ತಿರುಗಿಸಿ ಬೈಯೋದು, ಆ ಭುವನ ಜೊತೆಗೆ ರಾತ್ರಿ ಬರೋದು. ನನಗೂ ತಾಳ್ಮೆ ಸಿಕ್ಕಾಪಟ್ಟೆ ಮೀರಿತು.
ಡ್ಯಾಡಿಗೆ ಮಮ್ಮಿಗೆ ಅಕ್ಕನಿಗೆ ಅವಳು ಪ್ರೆಗ್ನೆಂಟ್ ಅಂತ ಕಂಟ್ರೋಲ್ ಮಾಡಿಕೊಂಡು ಸಾಕಾಗೋಯ್ತು. ಒಂದಿನ ಪಪ್ಪಾಯ ತಿನ್ನಬೇಡ ಅಂತ ಹೇಳಿ ಹೋಗಿದ್ರು, ಪಪ್ಪಾಯಕ್ಕೆ ಕೈ ಹಾಕಿದ್ಲು. ತಕ್ಷಣ ಅವಳನ್ನು ನೇರವಾಗಿ ಕೇಳಿದ್ದೆ, ನಿನಗೆ ಚುಕ್ಕಿ ಬರೋದು ಇಷ್ಟ ಇಲ್ವಾ ಮೌಲ್ಯ? ಏನು ಬೇಡ ಅಂದರೂ ಯಾಕೆ ಅತಿ ಮಾಡ್ತಿದ್ಯಾ? ಫಿಶ್, ಪಪ್ಪಾಯ, ಕಾಫಿ ಬೇಡ ಅಂದರೂ ಅದೇ ಬೇಕು ಅಂತ ಯಾಕೆ ಕದ್ದು ಮುಚ್ಚಿ ತಗೊಳಕ್ಕೆ ನೋಡ್ತಿದ್ಯಾ? ಈ ನಡುವೆ ನಿನ್ನ ಬ್ಯೂಟಿ ಶೋಕಿ ಜಾಸ್ತಿ ಆಗಿದೆ. ಯಾಕೆ? ಹೋಗ್ತಾ ಹೋಗ್ತಾ ಮನೆಗೆ ಬಂದು ಹೋಗೋರ ಮುಂದೆ ಕೂಡ ನೈಟ್ ಡ್ರೆಸ್ ಹಾಕಿ ಓಡಾಡುವಷ್ಟು ನಿರ್ಲಕ್ಷ್ಯ ಯಾಕೆ? ನೀನು ತಾಯಿ ಆಗ್ತಾ ಇದೆಯಾ, ಈ ಟೈಮ್ನಲ್ಲಿ ಈ ಮಿನಿ ಡ್ರೆಸ್ ಎಲ್ಲ ಯಾಕೆ? ಓಕೆ, ಡ್ರೆಸ್ ನಿನ್ನಿಷ್ಟ, ಬಟ್ ಯಾವಾಗಲೂ ಹೋಗೋದು ಯಾವಾಗಲೂ ಬರೋದು ಇಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಗೊತ್ತಾ ನಿನಗೆ? ಆರ್ ಯು ಕ್ರೇಜಿ? ಇದೆಲ್ಲ ನೋಡ್ತಿದ್ರೆ ನಿನಗೆ ಎಂದು ಪ್ರಶ್ನೆ ಮಾಡೋ ಮುನ್ನವೇ, ಹೌದು, ನನಗೆ ಈ ಮಗು ಇಷ್ಟ ಇಲ್ಲ, ನನ್ನ ಮಗುನ ತೆಗೆಸ್ತೀನಿ ಅಂದ್ಲು. ನನಗೆ ಕೇಳಿದ ನಿಜಾನ ಅಂತ ಡೌಟೇ ಬಂತು. ವಾಟ್ ಅಂದೆ. ನನಗೆ ಈಗಲೇ ಮಗು ಬೇಡ ಋಷಿ ಅಂದ್ಲು. ಯಾಕೆ ಅಂದೆ. ಒಂದು ಮಗು ಆದರೆ ಆ ಹೆಣ್ಣಿನ ದೇಹದಲ್ಲಿ ಎಷ್ಟೆಲ್ಲ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾ ನಿನಗೆ? ನಾನು ಮಾಡೆಲ್ ಆಗಬೇಕು ಅಂತ ಡಿಸೈಡ್ ಆಗಿದ್ದೀನಿ, ಆಡಿಷನ್ ಕೂಡ ಕೊಟ್ಟು ಬಂದಿದ್ದೀನಿ. ಅದರದ್ದೇ ಕಾಸ್ಟ್ಯೂಮ್ ಇವೆಲ್ಲ, ಹಾಗೆ ಅಬೋಷನ್ಗೂ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ವೀಕಲ್ಲೇ ಅಬೋಷನ್ ಎಂದು ಹೇಳ್ತಿದ್ದವಳಕ್ಕೆನ್ನೆ ಕಿತ್ತು ಬರುವಂತೆ ಕೈ ಮಾಡಿದ್ದೆ. ಆ ಏಟು ತಿಂದಿದ್ದ ನೆಲದ ಮೇಲೆ ಬಿದ್ದಿದ್ಲು. ಬಾಗ್ಲಾಗ ಬಂದು ಅವಳನ್ನು ಏಲಪ್ಸಿ, ಏನೇ ಬೊಗಳ್ತಿದ್ಯಾ, ಮಗುನ ತೆಗೆಸ್ತೀಯ, ನೀನು ಬ್ಯೂಟಿಗಾಗಿ ನನ್ನ ಚುಕ್ಕಿನ ಕೊಲ್ತೀಯಾ ಅಂತ ಕೇಳಿದೆ. ನೋಡು, ಮಗುನ ಇರೋದು ಸಾಕೋದು ಎಲ್ಲ ಈಗಲೇ ನನಗಾಗಲ್ಲ, ನನಗೆ ಈಗಲೇ ಮಗು ಬೇಡ ಅಷ್ಟೇ ಅಂದ್ಲು. ಮತ್ತೆ ಅವತ್ತು ಒಪ್ಪಿದ್ದೆ. ಆಮೇಲೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡೆ. ಆಗಲೇ ಗೊತ್ತಾಗಿದ್ದು ಮಗುಗೆ ಜನ್ಮ ಕೊಟ್ಟರೆ ನನ್ನ ಬ್ಯೂಟಿ ಹೋಗುತ್ತೆ ಅಂತ. ಐ ಡೋಂಟ್ ವಾಂಟ್ ಟು ಲೂಸ್ ಬ್ಯೂಟಿ ಎಂದು ವಾದ ಮಾಡಿದ್ಲು. ಮಗು ತೆಗ್ಸೋಕೆ ನನ್ನ ಪರ್ಮಿಷನ್ ಕೂಡ ಬೇಕು. ಅವತ್ತು ನಿಮ್ಮ ಕಣ್ಣು ಮುಚ್ಚಿ ಸೈನ್ ಹಾಕಿಸ್ಕೊಂಡಿದ್ದು ಲವ್ ಬಾಂಡ್ ಪೇಪರ್ ಮೇಲೆ ಅಲ್ಲ ಋಷಿ, ಅಬೋಷನ್ ಪೇಪರ್ ಮೇಲೆ ಅಂದ್ಲು. ಇನ್ನಷ್ಟು ಕೋಪ ಬಂತು. ಮೌಲ್ಯ ಎಂದು ಮತ್ತೆ ಕೈ ಮೇಲೆ ಮಾಡಿದೆ. ಆದರೆ ಅವಳಿಗೆ ಹೊಡೆದು ಬಡ್ದು ಹೇಳೋಕ್ಕಿಂತ ಸಮಾಧಾನವಾಗಿ ಅರ್ಥ ಮಾಡಿಸ್ಬೇಕು ಅಂತ ಕೈ ಇಳಿಸಿ, ಮೌಲ್ಯ, ನಾನೇನೋ ಹೇಳಬೇಕು, ಅದೆಲ್ಲ ಕೇಳಿದ ಮೇಲೂ ನಿನಗೆ ಚುಕ್ಕಿನ ಕೊಲ್ಲಬೇಕು ಅನ್ಸಿದ್ರೆ ನಾನು ತಡೆಯಲ್ಲ ಅಂದೆ. ಮತ್ತೆ ಹೊಡಿದ್ಯಾ ಅಂದ್ಲು. ಇಲ್ಲ ಅಂದೆ. ಅವಳು ಕೈ ಹಿಡಿದು ಟೆರೆಸ್ ಮೇಲೆ ಕರ್ಕೊಂಡು ಆಕಾಶದಲ್ಲಿ ಮಿನುಗ್ತಿದ್ದ ನಕ್ಷತ್ರಗಳ ನೋಡ್ತಾ ಕೂತೆ. ಅವಳು ಪಕ್ಕ ಕೂತ್ಕೊಂಡ್ಳು. ಅವಳ ಕೈಗೆ ಕೈ ಸೇರಿಸಿ, ಮೌಲ್ಯ, ಯು ನೋ ವಾಟ್, ನಾನು ನಿನ್ನ ತುಂಬ ಪ್ರೀತಿಸ್ತೇನೆ. ಐ ಲವ್ ಯು ಸೋ ಮಚ್. ನಿನ್ನ ಚೈಲ್ಡ್ ಬಿಹೇವಿಯರ್ ಕೂಡ ನಾನು ಬೇರ್ ಮಾಡ್ತಿದ್ದೀನಿ. ನನ್ನ ಫ್ಯಾಮ್ಲಿನ ಕೂಡ ಅಷ್ಟೇ ಪ್ರೀತಿಸ್ತೀನಿ. ಐ ಲವ್ ದಮ್ ಸೋ ಮಚ್. ಆದರೆ ಅವರೆಲ್ಲರಿಗಿಂತ ಇನ್ನೊಬ್ಬರನ್ನ ತುಂಬಾ ಪ್ರೀತಿಸ್ತೀನಿ. ಯಾರು ಗೊತ್ತಾ ಎಂದಾಗ, ಇಲ್ಲ ಎಂದಳು ಚುಕ್ಕಿ. ನಾನು ಸಣ್ಣವನಿದ್ದಾಗ ತಂಗಿ ಬೇಕು ಅಂತ ಆಸೆ ಪಡ್ತಿದ್ದೆ. ನಾನೇ ಚಿಕ್ಕವನು, ನನಗಿಂತ ಒಬ್ಬರು ಚಿಕ್ಕವರಿದ್ದರೆ ಅವರನ್ನು ಮುದ್ದಾಡಬಹುದು ಅಂತ ಒಂಥರ ಇಷ್ಟ. ಅದೇ ಸಮಯಕ್ಕೆ ಮಮ್ಮಿ ನನಗೆ ತಂಗಿನೋ ತಮ್ಮನೋ ಬರ್ತಾರೆ ಅಂತ ಹೇಳಿದ್ರು. ಆದರೆ ನನಗೆ ತಂಗಿ ಬೇಕು, ಅದೇ ಆಸೆ, ಏನೋ ಹುಚ್ಚು. ಮಮ್ಮಿ ಇನ್ನೂ 6 ತಿಂಗಳಿಗೆ ನಮ್ಮ ಮನೆಗೆ ಪುಟ್ಟ ಪಾಪು ಇರುತ್ತೆ ಅಂದರು. ಆ ಮಾತು ಕೇಳಿ ಹಗಲು ರಾತ್ರಿ ಲೆಕ್ಕ ಇಡ್ತಿದ್ದೆ. ಇದೇ ನಕ್ಷತ್ರಗಳನ್ನು ನೋಡಿಕೊಂಡು ಪಾಪು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ. ಪಾಪು ಬಂದರೆ ಏನು ಹೆಸರಿಡ್ತೀಯ ಅಂತ ಮಮ್ಮಿ ಕೇಳುವಾಗ ಚುಕ್ಕಿ ಅಂತೆ. ಚುಕ್ಕಿ ಜೊತೆಗೆ ದಿನ ಮಾತಾಡ್ತಿದ್ದೆ. ಮಮ್ಮಿ ಹೊಟ್ಟೆಯಲ್ಲಿದ್ದ ಚುಕ್ಕಿಗೆ ನಾನೇ ಅಣ್ಣ ಅಂತ ಗೊತ್ತಾಗಲಿ ಅಂತ ಹೋಗಿ ಬಂದು ನೆನಪಿಸ್ತಿದ್ದೆ. ಅವಳು ಭೂಮಿಗೆ ಪಾದಾರ್ಪಣೆ ಮಾಡಿದ ಕೂಡಲೇ ನನ್ನ ಆಸೆ ನೆರವೇರ್ತು ಅಂತ ಖುಷಿಪಟ್ಟೆ. ಅವಳನ್ನು ಮನೆಗೆ ಕರ್ಕೊಂಡು ಬಂದಾಗ ನನ್ನ ಖುಷಿ ಸಂಭ್ರಮ ಹೇಳೋಕ್ಕಾಗಲಿಲ್ಲ. ಅವಳ ಪುಟ್ಟ ಕೈಗಳು ನಾನು ಬೆರಳು ಕೊಟ್ಟರೆ ಸಾಕು ಹಾಗೆ ಅದ್ಮಿ ಹಿಡಿತಿತ್ತು. ಅವಳ ಬಾಯಿಂದ ಬರ್ತಿದ್ದ ಜೊಲ್ಲು, ಬೇಡ ಅಂದರೂ ಬಾಯಲ್ಲಿ ಬೆರಳಿಟ್ಟು ನಗು, ಆ ಮುದ್ದು ನಗು, ಆ ಪುಟ್ಟ ಕಣ್ಗಳಲ್ಲಿ ನನ್ನ ನೋಡ್ತಿದ್ದದ್ದು, ಅವಳ ಪುಟ್ಟ ಪಾದಗಳು, ಪುಟ್ಟ ಬಟ್ಟೆಗಳು. ಅವಳನ್ನು ಸ್ನಾನ ಮಾಡಿಸಿ ಹಣೆಗೆ ದೊಡ್ಡದಾಗಿ ಕಪ್ಪಿಟ್ಟು ಆಡೋಕ್ಕೆ ಬಿಟ್ಟರೆ ನನಗೆ ದಿನ ಸ್ಕೂಲ್ ಹೋಗೋಕ್ಕೂ ಮನಸ್ಸು ಬರ್ತಿರ್ಲಿಲ್ಲ. ಯಾವಾಗ ನನ್ನ ಚುಕ್ಕಿ ಮಾತಾಡ್ತಾಳೆ ಅಂತ ಕಾಯ್ತಿದ್ದೆ. ನನಗೆ ಅವಳು ತಂಗಿ ಅಲ್ಲ, ಮಗಳು ಅನ್ನೋ ಮಟ್ಟಕ್ಕೆ ಆಗಲೇ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದೆ. ಹಗಲು ರಾತ್ರಿ ಚುಕ್ಕಿ ಅಂತ ಸುತ್ತುವರಿತಿದ್ದೆ. ಹೋಮ್ವರ್ಕ್ ಮಾಡಿ ಓಡೋಡಿ ಬಂದರೆ ಮುಗೀತು. ಊಟ ತಿಂಡಿ ಕೂಡ ಮಾಡದೆ ಅವಳು ಮುಂದೆ ಕುಣಿದು ಕುಪ್ಪಳಿಸಿ ನಗಿಸ್ತಿದ್ದೆ. ಅಲ್ಲಲ್ಲಿ ಬಾಯಲ್ಲಿ ಅವಳು ನನ್ನ ನೋಡಿ ನಕ್ಕಿದ್ರೆ ಸಾಕು, ಸ್ವರ್ಗ ಸಿಕ್ಕಷ್ಟು ಖುಷಿ. ಅವಳು ನಗೋದಕ್ಕೆ ಎಷ್ಟು ಬಾರಿ ಪಲ್ಟಿ ಹೊಡಿತಿದ್ದೆ ಗೊತ್ತಾ? ಕೈಕಾಲಿಗೆ ಏಟ್ ಮಾಡಿಕೊಂಡ್ರು ಸರಿ, ನನ್ನ ಚುಕ್ಕಿ ನಗಲಿ ಅಂತ ಅನ್ನೋ ಆಸೆ ನನಗೆ. ಅವಳು ಅಂಬೆಗಾಲಿಟ್ಟಾಗ ನಾನು ಇಡೀ ಸ್ಕೂಲ್ಗೆ ಸಿಹಿ ಹಂಚಿದ್ದೆ. ಅವಳು ನನ್ನ ಕೇಳಿದ ಕೂಡಲೇ ಕೆನ್ನೆಗೆ ಮುತ್ತಿಟ್ಟ ಆ ದಿನ ಕೂಡ ಇನ್ನೂ ಕಣ್ಮುಂದಿದೆ. ಅವಳಿಗಾಗಿ ಬಳೆ, ಕಾಲ್ಗೆಜ್ಜೆನ ನಾನು ಕೂಡಿಟ್ಟ ಹಣದಲ್ಲಿ ತಂದು ಹಾಕೋಕ್ಕೆ ಖರೀದಿ ಮಾಡಿದ್ದೆ ಮೌಲ್ಯ ಎಂದು ಹೇಳುವಾಗ ವೃಷಿ ಕಣ್ಣಲ್ಲಿ ನೀರು ಬಂದಿತ್ತು. ಇಷ್ಟೆಲ್ಲ ವೃಷಿ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ ಮೇಲೆ ಮೌಲ್ಯ ಯಾಕೆ ಅಬೋಷನ್ ಮಾಡಿಸ್ತಾಳೆ? ನೋಡೋಣ, ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗು.